ಈ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿದಂಥ 2021ರಲ್ಲಿ ಕೇಳಿದಂಥ ಇದೊಂದು ಪ್ರಶ್ನೆ ಏನಾಗಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಕೆಳಗಿನವುಗಳಲ್ಲಿ ಯಾವುದು ಸಸ್ತನಿ ಅಂತೇಳಿ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಸಸ್ತನಿ ಅಂದರೆ ಮ್ಯಾಮಲ್ಸ್ ಅಂತೇಳಿ ಕೇಳ್ತೀವಿ. ಯಾವ ತಮ್ಮ ಮರಿಗಳಿಗೆ ಹಾಲು ಉಣಿಸುತ್ತಾವೋ ಅವಕ್ಕನ್ನ ನಾವು ಸಸ್ತನಿಗಳು ಅಂತೇಳಿ ಕೂಡ ಕರಿತೇವೆ ಸಿಂಪಲ್ ಆಗಿ. ಹಾಗಾದರೆ ಇದರಲ್ಲಿ ಎಮ್ಮು, ವೇಲ್, ನೆಕ್ಸ್ಟ್ ಡೈನಾಸೋರ, ಶಾರ್ಕ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ಸಸ್ತನಿ ಒಳಗಡೆ ಈ ಡೈನಾಸರ್ ಇತ್ತು, ಬಟ್ ಆ ಡೈನಾಸರ್ಸ್ಗಳು ಈಗ ಇಲ್ಲ ಅಂಥೇಳಿ ಸಾಕಷ್ಟು ಜನರಿಗೆ ಡೈನಾಸರ್ ಅನ್ನೋದೇ ಗೊತ್ತಿರಂಗಿಲ್ಲ. ಇದನ್ನ ಆಪ್ಷನ್ಸ್ನ ರಿಮೂವ್ ಮಾಡಿಬಿಡೋಕೆ. ಇನ್ನು ಶಾರ್ಕ್ ಅಂತೇಳಿ ಬರ್ತದೆ ಇಲ್ಲಿ. ಶಾರ್ಕ್ ಇದು ಏನಪ್ಪ ಅಂದಾಗ ಇದು ಕೂಡ ಇತರೆ ಜೀವಿಗಳಂತೆ ಶಾರ್ಕ್ ತನ್ನ ಮರಿಗಳಿಗೆ ಏನು ಮಾಡೋಂಗಿಲ್ಲಪ್ಪ ಅಂದ್ರೆ ಹಾಲು ಉಣಿಸುವುದಿಲ್ಲ. ಬದಲಾಗಿ ಇದು ಏನು ಮಾಡ್ತದಪ್ಪ ಅಂತಂದಾಗ ಉಸಿರಾಟ, ಶ್ವಾಸಕೋಶದ ಮೂಲಕ ಉಸಿರಾಟ ಮಾಡಬೇಕು. ಕಿವಿರುಗಳ ಮೂಲಕ ಇದು ಉಸಿರಾಟ ಮಾಡೋದ್ರಿಂದ ಇದು ಕೂಡ ಸಸ್ತನಿ ಒಳಗಡೆ ಏನಾಗಂಗಿಲ್ಲಪ್ಪ ಅಂದ್ರೆ ಬರುವುದಿಲ್ಲ. ಎರಡು ಆಪ್ಷನ್ಸ್ಗಳು ರಿಮೂವ್ ಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ನೀವೆಲ್ಲೋ ಕೇಳಿರ್ತೀರಿ ಪಕ್ಷಿಗಳ ಅಧ್ಯಯನ ಮಾಡುವಂತಾಗ ಎಮ್ಮು ಅಂತೇಳಿ ಒಂದು ಪಕ್ಷಿ ಹೆಸರು ಕೇಳ್ತಾರೆ. ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥ ಎರಡನೇ ಒಂದು ಪಕ್ಷಿ ಅಂತ ಕರಿತೇವೆ. ಅತ್ಯಂತ ದೊಡ್ಡದಾದ ಪಕ್ಷಿ ಒಳಗಡೆ ಹಾರಲಾರದ ಪಕ್ಷಿ ಅಂತ ಕೂಡ ಕರಿತೇವೆ ನಾವು. ಹಾರಲಾರದ ಪಕ್ಷಿ ಒಳಗಡೆ ಎಮ್ಮು ಅಂತೇಳಿ. ಹೀಗಾದರೆ ಮೂರು ಅಲ್ಲಪ್ಪ ಅಂತಂದಾಗ ಆಟೋಮೆಟಿಕ್ ವೇಲ್ ಅಂತ ಕರಿತೀವಿ, ತಿಮಿಂಗಿಲ. ಇದು ಸಸ್ತನಿ ಒಳಗಡೆ ಬರುವಂಥ ಒಂದು ಪ್ರಾಣಿಯಾಗಿರ್ತದೆ. ಈ ಥರ ಮೊದಲನೇ ಆಪ್ಷನ್ಸ್ಗಳನ್ನ ರಿಮೂವ್ ಮಾಡೋದ್ರ ಮೂಲಕ ನಾವು ಆನ್ಸರ್ಸ್ಗಳನ್ನ ಈಜಿಯಾಗಿ ಕಂಡುಹಿಡ್ಕೋಬೋದು. ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಂದೆ ನಡೆದಂಥ ಪ್ರಶ್ನೆಗಳನ್ನು ತೊಗೊಂಡೇ ಇದು 2021ರಲ್ಲಿ ಕೇಳಿದಂಥ ಪ್ರಶ್ನೆ ಆಗಿದೆ. ಅವೇ ಕ್ವಶನ್ಸ್ಗಳನ್ನ ತೊಗೊಂಡು ಡಿಸ್ಕಸ್ ಮಾಡ್ತಿರ್ತಾನೆ. ಒಂದು ಹೇಳೋದ್ರ ಒಳಗಡೆ ನಿಮ್ಗೆ ಇನ್ನೊಂದು ಕ್ವಶನ್ಸ್ಗಳು ಅದ್ರ ಒಳಗಡೆ ಗೊತ್ತಾಗ್ತದೆ. ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಓದ್ರಿ. ಇವೆಲ್ಲ ಕೋರ್ ಸಬ್ಜೆಕ್ಟ್ ಅಂತ ಹೇಳ್ತಿರ್ತೇವೆ. ಇದ್ರ ಕ್ವಶನ್ಸ್ಗಳು ರಿಪೀಟ್ ಆಗ್ತಿರ್ತಾವೆ. ಓಕೆ, ಪೇಜ್ನ ಫಾಲೋ ಮಾಡಿಕೊಡ್ರಿ. ಧನ್ಯವಾದಗಳು.